ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ತುಂಬ ಚಳಿಗಾಲ ಇರೋದಕ್ಕೆ ಬಿಸಿ ಬಿಸಿ ಅನ್ನದ ಜೊತೆಗೆ ರಸಮ್ ಮಾಡಿ ತೋರಿಸ್ತೀನಿ. ಈ ಥರ ಡೈರೆಕ್ಟ್ ರಸಮ್ ಮಾಡೋದೊಂದು ನಿಮಗೆ ತೋರಿಸ್ಕೊಡ್ತೀನಿ. ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ. ಒಂದು 4 ಟೊಮೊಟೊ ತೊಗೊಂಡಿದ್ದೀನಿ. 4 ಟೊಮೊಟೊಗೆ ಇದು ಮಸಾಲ. ಒಂದು 5-6 ನಾನು ಸ್ವಲ್ಪ ಸಣ್ಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಯಾಕಂದರೆ ಸ್ವಲ್ಪ ಖಾರವಾಗಿರಬೇಕು ಚಳಿಗಾಲಕ್ಕಂತ. ಸ್ವಲ್ಪ ಹುಣಸೆಹಣ್ಣು, 1 ಸ್ಪೂನ್ ಆಗೋಷ್ಟು ಜೀರಿಗೆ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, 1.5 ಸ್ಪೂನ್ ಆಗೋಷ್ಟು ಮೆಣಸು, ಇದು ಬೆಳ್ಳುಳ್ಳಿ. ಇದೆಲ್ಲ ಹಾಕಿಬಿಟ್ಟು ರುಬ್ಕೊಂಡು ನಾವು ಒಂದು ಒಗ್ಗರಣೆ ಕೊಟ್ಟು ರಸಮ್ ತಿಂದ್ರೆ ನೋಡಿ ಚಳಿಗಾಲಕ್ಕೆಲ್ಲ ಸೂಪರಾಗಿರುತ್ತೆ. ಇವಾಗ ಹೇಗೆ ಮಾಡೋದಂತ ನಾನು ಟೊಮೊಟೊ ಕಟ್ ಮಾಡ್ತೀನಿ ಬನ್ನಿ. ನೋಡಿ, ಇವಾಗ ಒಂದು ಚಿಕ್ಕ ಜಾರ್ ಇಟ್ಕೋಬೇಕು. ನಾನು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ. ಇವು 4 ಟೊಮೊಟೊನು ನಾನು ಹಾಕಿಬಿಟ್ಟು ಇವಾಗ ಚಿಕ್ಕದಾಗಿ ಒಂದು ರಸಮ್ ಮಾಡೋಣ, ಸೂಪರಾಗಿರುತ್ತೆ ನೋಡಿ. ಇವಾಗ 1.5 ಸ್ಪೂನ್ ಆಗೋಷ್ಟು ಮೆಣಸು ಹಾಕ್ಕೊಳ್ಳೋಣ. ಫಸ್ಟೆಲ್ಲ ನಾವು ಹುರಿದ್ಬಿಟ್ಟು ಅದನ್ನು ರೆಡಿ ಮಾಡಿಕೊಂಡು ಹಾಕಬೇಕಾಗಿತ್ತು. ಅದಕ್ಕೆ ಇವಾಗ ನಾವು ಇದು ಡೈರೆಕ್ಟಾಗಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಇರುತ್ತೆ. ಒಣ ಮೆಣಸಿನಕಾಯಿ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಜೀರಿಗೆ, 1.5 ಸ್ಪೂನಷ್ಟು ಸ್ವಲ್ಪ ಜೀರಿಗೆ ಜಾಸ್ತಿನೇ ಹಾಕ್ಕೊಳ್ಳಿ. ನಾನು ಇನ್ನೊಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಸ್ವಲ್ಪ ಜಾಸ್ತಿ ಇದ್ರೇ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೀನಿ. ಹಾಕ್ಬಿಟ್ಟು ಇವಾಗ ಇದನ್ನೊಂದು ಪೇಸ್ಟ್ ಮಾಡ್ಕೊಂಬರೋಣ ಬನ್ನಿ. ನೋಡಿ, ಈ ಥರ ನಾವು ಪೇಸ್ಟ್ ಮಾಡ್ಕೋಬೇಕು. ದಪ್ಪ ರುಬ್ಬಕ್ಕೆ ಹೋಗಬೇಡಿ, ತುಂಬ ನುಣ್ಣಗಾಗಬೇಕಿದು. ನುಣ್ಣಗಾದ್ರೇ ಎಲ್ಲ ಫುಲ್ಲು ಡೈರೆಕ್ಟಾಗಿ ಹಾಕಿ ರಸಮ್ ಮಾಡೋದ್ರಿಂದ ಸಖತ್ತಾಗಿರುತ್ತೆ, ತುಂಬ ಟೇಸ್ಟು ಚೆನ್ನಾಗಿ ಕೊಡುತ್ತೆ ಇದು. ಇವಾಗ ಈ ಚಳಿಗಾಲಕ್ಕೆ ಈ ಥರ ನೆಗಡಿ ಕೆಮ್ಮು ಇದ್ದರೆ ತಕ್ಷಣ ಹೊರಟೋಗುತ್ತೆ ಇದು, ಅಷ್ಟು ಚೆನ್ನಾಗಿದೆ, ಪವರ್ಫುಲ್ ಇದು. ಇವಾಗ ನಾವು ಇದನ್ನು ಒಗ್ಗರಣೆ ಹಾಕಿ ತೋರಿಸ್ತೀನಿ ಬನ್ನಿ. ನೋಡಿ, ಇವಾಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಇಟ್ಕೊಂಡು 2-3 ಸ್ಪೂನ್ ಆಗೋಷ್ಟು ನಾವು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಏನು ಜಾಸ್ತಿ ಹಾಕಿಲ್ಲ ಅಂದ್ರೆ ನಡೆಯುತ್ತೆ, 1.5 ಸ್ಪೂನ್ ಹಾಕೊಂಡ್ರೂ ಸಾಕು. ನೋಡಿ, ಇವಾಗ ಎಣ್ಣೆ ಕಾಯ್ದಿದೆ. ನಾನು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಹಾಕಿದ ನಂತರ ನಾನು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಎಣ್ಣೆಗೆ ಫ್ರೈ ಆಗಲಿ. ಯಾಕಂದರೆ ಬೇಡಿಗೆ ಮೆಣಸಿನ್ಕಾಯಿ ಹಾಕಿದರೆ ಸಪ್ಪೆ ಆಗುತ್ತೆ. ಅದಕ್ಕೆ ಸ್ವಲ್ಪ ಖಾರ ಇರೋ ಮೆಣಸಿನ್ಕಾಯಿ ತೊಗೊಂಡ್ಬಿಟ್ಟು, ನೀವು ಗುಂಟೂರು ಮೆಣಸಿನ್ಕಾಯಿ ಆದರೂ ಆಗಿರ್ಬೋದು, ಇನ್ನೊಂದು ಮೀಡಿಯಮ್ ಮೆಣಸಿನ್ಕಾಯಿ ಆದರೂ ಆಗಿರ್ಬೋದು, ಅದರಿಂದ ರಸ ಮಾಡಿ ನೋಡಿ, ನೀವು ಸೂಪರಾಗಿರುತ್ತೆ. ಸ್ವಲ್ಪ ಜೀರಿಗೆ ಮುಂದೆ ಹಾಕಿ ಮಾಡಿಬಿಟ್ಟು ಈ ಚಳಿಗಾಲಕ್ಕೆ ಮಸ್ತಾಗಿರುತ್ತೆ. ಇವಾಗ ಕರಿಬೇವು ಸೊಪ್ಪು ಹಾಕೋಣ. ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಹಿಂಗೆ ಹಾಕೋಣ. ಯಾಕಂದರೆ ಹಿಂಗೆ ಹಾಕಲೇಬೇಕು, ರಸಂಗೆ ತುಂಬ ಚೆನ್ನಾಗಿರುತ್ತೆ. ಈಗ ನಾವು ರುಬ್ಕೊಂಬಂದಿರೋದು ಟೊಮೊಟೊ ಎಲ್ಲ ಮಸಾಲೆ ಹಾಕಿ ರುಬ್ಬಿದ್ವಲ್ಲ, ಅದೆಲ್ಲ ಇವಾಗ ಹಾಕೋಣ. ನೋಡಿ, ಈ ಥರ ನಾವು ಮಸಾಲೆ ಎಲ್ಲ ಹಾಕಿಬಿಟ್ಟು ಒಂದೇ ಒಂದು ನಿಮಿಷ ಬಿಟ್ಟು ನಾವು ಎಷ್ಟು ಬೇಕೋ ತೆಳ್ಳಗೆ ಬೇಕು ಅಂತ ನಾವು ನೀರು ಹಾಕ್ಕೊಳ್ಳೋಣ. ನೋಡಿ, ಅದೇ ಜಾರ್ ತೊಳೆದ್ಬಿಟ್ಟು ನಾವು ನೀರು ಹಾಕ್ಕೊಳ್ಳೋಣ. ನೋಡಿ, ಇವಾಗ ನನಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಇದನ್ನು ಕುದಿಯೋಕೆ ಬಿಡೋಣ. ಉಪ್ಪು ಖಾರ ಟೇಸ್ಟ್ ನೋಡ್ಕೊಂಡ್ಬಿಟ್ಟು ಇದು ರಸಮ್ ಮಾಡಿ ನೋಡಿ, ನೀವು ಸಖತ್ತಾಗಿರುತ್ತೆ. ರಸಮ್ ಪೌಡ್ರ್ ತಂದು ಮಾಡಬೇಕಂತ ಏನೂ ಇಲ್ಲ. ಇದೇ ಥರ ನೀವೆಲ್ಲ ಡೈರೆಕ್ಟಾಗಿ ಹಾಕ್ಬಿಟ್ಟು ರುಬ್ಬಿ ರಸಮ್ ಮಾಡಿದ್ರೆ ಮಸ್ತಾಗುತ್ತೆ ಇದು. ಈ ಥರ ಸ್ವಲ್ಪ ಕುದಿಯೋಕೆ ಬಿಡೋಣ. ನೋಡಿ, ಹೇಗೆ ಕುದೀತಾ ಐತೆ, ಒಂದು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಕುದ್ದ ನಂತರ ನಾವು ನೋಡಿ ಒಂದೇ ಒಂದು ಹಳ್ಳು ಬೆಲ್ಲ ಹಾಕೋಣ. ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪು ಹಾಕೋಣ. ಹಾಕಿಬಿಟ್ಟು ಈ ರಸಮ್ ನೀವು ಬಿಸಿ ಬಿಸಿ ಅನ್ನ ಮುದ್ದೆ ಎಲ್ಲ ಜೊತೆಗೂ ತಿನ್ಬೋದು. ಇದು ತಿಂದು ನೋಡಿ, ನೀವು ಸಖತ್ತಾಗಿರುತ್ತೆ. ಈ ಚಳಿ ಇರೋಕ್ಕೆ ತುಂಬ ಟೇಸ್ಟು ಸಖತ್ತಾಗಿರುತ್ತೆ. ನೆಗಡಿ ಕೆಮ್ಮು ಎಲ್ಲ ಬೇಗನೆ ವಾಸಿ ಆಗುತ್ತೆ. ಈ ಥರದ್ದೊಂದು ಡೈರೆಕ್ಟ್ ಮಾಡೋ ರಸಮ್ಮು ನೀವು ಮಾಡ್ಕೊಂಡು ತಿಂದು ನೋಡಿ. ಇವಾಗ ಇನ್ನೊಂದು ನಿಮಿಷ ಕುದೀಲಿ. ಇದು ರೆಡಿ ಆಯಿತು. ನಾನು ಅನ್ನಕ್ಕೆ ಸರ್ವ್ ಮಾಡಿ ನಿಮಗೆ. ನಾನು ರೈಸ್ ಮಾಡ್ಕೊಂಡಿದ್ದೆ. ಇವಾಗ ರಸಮ್ ಹಾಕಿ ತಿಂದರೆ ನೋಡ್ರಿ ಸಖತ್ತಾಗಿರುತ್ತೆ, ಸೂಪರಾಗಿರುತ್ತೆ. ಈ ಥರದೊಂದು ಮಕ್ಕಳಿಗೆಲ್ಲ ಮಾಡಿಕೊಟ್ರೆ, ಇವಾಗ ಚಳಿಗಾಲ ತುಂಬ ಕೋಲ್ಡ್ ಇರೋದಕ್ಕೆ ಈ ಥರ ಕೋಲ್ಡ್ಗೆ ನಾವು ಈ ಥರ ಮಾಡಿಕೊಟ್ರೆ ಸೂಪರಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ, ಈ ಥರ ನಾವು ರಸಮ್ ಮಕ್ಕಳಿಗೆ ತಿನ್ಕೊಂಡೊಂದು ಹಪ್ಪಳ ಗಿಪ್ಪಳ ಇದ್ದರೆ ಮಕ್ಕಳಿಗೆ ಮಾಡಿಕೊಟ್ರೆ ಮಾತ್ರ ಸಖತ್ತಾಗಿರುತ್ತೆ. ನೀವು ಬೇಡಿಗೆ ಮೆಣಸಿನ್ಕಾಯಿ ಹಾಕಿ ಮಾಡೋದಕ್ಕಿಂತ ಈ ಥರ ಖಾರ ಮೆಣಸಿನ್ಕಾಯಿ ಮಾಡಿದ್ರೆ ಮಸ್ತ್ ಇರುತ್ತೆ. ಇದು ಖಾರವಾಗಿ ಗಂಟ್ಲಿಗೆಲ್ಲ ಚುರುಕಾಗಿ ಚೆನ್ನಾಗಿರುತ್ತೆ. ಕೆಮ್ಮು ನೆಗಡಿ ಎಲ್ಲ ವಾಸಿ ಆಗುತ್ತೆ. ಈ ಥರದೊಂದು ರಸಮ್ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.